ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಂಪ್ಲೀಟಾಗಿ ನೀವು ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಒಂದೊಂದು ಕಲೆಕ್ಷನ್ಸ್ ಫುಲ್ ಕಂಟಿನ್ಯೂ ವಿಡಿಯೋ ಮಾಡಿರ್ತೀನಿ. ಸೊ ಕಲೆಕ್ಷನ್ಸ್ ವೈಸ್ ನಿಮಗೆ ಜಾಸ್ತಿ ಇರೋದ್ರಿಂದ ನಾನು ಲೆಂತಿ ವಿಡಿಯೋ ಆಗಿರುತ್ತೆ. ಬಟ್ ಎಲ್ಲ ಪ್ಯಾಟರ್ನ್ಸ್ಗಳು ಒಂದೇ ವಿಡಿಯೋದಲ್ಲಿ ಇಯರಿಂಗ್ಸ್ ಎಲ್ಲ ಆಗಲಿ ಅಥವಾ ಫಿಂಗರ್ ರಿಂಗ್ಸ್ಗಳಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದು. ಸೊ ಹಾಗಾಗಿ ನೀವು ಕೊನೆ ತನಕ ನೀವು ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಕಂಪ್ಲೀಟ್ ಕಲೆಕ್ಷನ್ಸ್ನ ನೀವು ನೋಡ್ತಾ ಹೋಗ್ಬೋದು. ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಪಂಚಲೋಹದಲ್ಲಿ ನಿಮಗೆ ಡೈಮಂಡ್ ಶೇಪ್ ಅಲ್ಲಿ ಸ್ವಲ್ಪ ವಿಡ್ತ್ ಮೀಡಿಯಂ ಸೈಜ್ ಇರೋ ಅಂತದ್ದು. ಸೊ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ವೈಟ್ ಕಲರ್ ಕಾಂಬಿನೇಷನ್ಸ್, ಮಲ್ಟಿ ಕಲರ್ ಕಾಂಬಿನೇಷನ್ಸ್, ಮತ್ತೆ ಮಿಡಲ್ ಅಲ್ಲಿ ಒಂದು ರೂಬಿ ಮತ್ತೆ ಮಿಡಲ್ ಅಲ್ಲಿ ಒಂದು ಗ್ರೀನ್ ಇರೋ ಅಂತ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ಇದು ನೋಡ್ತಾ ಇರೋದ್ರಲ್ಲಿ ಇದು ಮಿಡಲ್ ಅಲ್ಲಿ ನಿಮಗೆ ರೂಬಿ ಕಲರ್ ಬಂದಿರೋ ಅಂತದ್ದು. ಸೊ ನಾವು ನೋಡ್ಲಿಕ್ಕೆ ಸ್ವಲ್ಪ ರಿಫ್ಲೆಕ್ಟ್ ಅನಿಸ್ತಿದೆ, ಬಟ್ ಲುಕ್ ವೈಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಡೈಲಿ ವೇಸ್ ಯೂಸ್ಗೆಂತೂ ಅಥವಾ ಸ್ಯಾರಿಗಳಿಗೆ, ಡ್ರೆಸ್ಗಳಿಗೆ, ಮನೆ ತಾವು ಹಾಕೊಳ್ಳಿಕ್ಕೆ ಎಲ್ಲದಕ್ಕೂ ಸೂಟ್ ಆಗಬಲ್ಲ ಅಂತಹ ಎಲ್ಲ ಏಜ್ಗೂ ಸೆಟ್ ಆಗಂತಹ ಒಂದು ಬ್ಯೂಟಿಫುಲ್ ಡಿಸೈನ್ ಇರೋಂತಹ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ 4 ಕಲರ್ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಯಾವ ಕಲರ್ ಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಬರೋ ಅಂತ ನಂಬರ್ ಸ್ಕ್ರೀನ್ ಶಾಟ್ ಹೊಡೆದು ನನ್ನ ವಾಟ್ಸ್ಆಪ್ ನಂಬರ್ 7619552417 ನಂಬರ್ಗೆ ನೀವು ಆರಾಮಾಗಿ ಸೆಂಡ್ ಮಾಡ್ಬೋದು. ನಾನು ಅದ್ರ ಪ್ರೈಸ್ ಬಂದು ನಿಮ್ಗೆ ಈ ಒಂದು ಇಯರಿಂಗ್ಸ್ಗಳು ನಿಮ್ಗೆ 650 ರುಪೀಸ್ ಇರುತ್ತೆ. ಪ್ಲಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರೋಂಥದ್ದು. ಔಟ್ ಆಫ್ ಸ್ಟೇಟ್ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಇದು ಏನು ನೋಡ್ತಾ ಇದ್ದೀರಾ, ಇದು 4 ಕಲರ್ ಕಾಂಬಿನೇಷನ್ಸ್ ನಿಂತು ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದು ರನ್ನಿಂಗ್ ಕಲರ್ ಅಂತಾನೆ ಹೇಳ್ಬೋದು. ಈ ರನ್ನಿಂಗ್ ಕಲರ್ಸ್ ಯಾವುದೇ ತಗೊಂಡ್ರು ನೀವು ಎಲ್ಲಾ ಸೆಟ್ಗೂ ಎಲ್ಲಾ ಔಟ್ಫಿಟ್ಗೂ ಸೆಟ್ ಆಗೋ ಅಂಥದ್ದು. ಸೊ ನೋಡ್ತಾ ಇರ್ಬೋದಲ್ಲ, ಇದು ಬಂದು ರೂಬಿ ಕಲರ್ ಅಲ್ಲಿ ಇರುತ್ತೆ. ಮತ್ತೊಂದು ಕಲರ್ ಬಂದು ನಿಮ್ಗೆ ಕಂಪ್ಲೀಟ್ ವೈಟ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ. ಇದು ಎಷ್ಟು ತಂದ್ರೆ ಸೋಲ್ಡ್ ಔಟ್ ಆಗ್ತಿತ್ತು. ಬಟ್ ಈ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇನ್ನೂ ಥಿಕ್ನೆಸ್ ಅಲ್ಲಿ ಮಾಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಇದೆಲ್ಲ ನಿಮ್ಗೆ ಫಂಕ್ಷನ್ಗಳಿಗೂ ಹಾಕೋಬಹುದು, ಆ ಟೈಪ್ ಅಲ್ಲಿ ಇರೋ ಅಂಥದ್ದು. ಸೊ ನೀವೇನ್ ನೋಡ್ತಾ ಇದ್ದೀರಾ, ಈ ತರದ ಇಯರಿಂಗ್ಸ್ಗಳು ಬೇಕಂದ್ರೆ ಬೇಗ ಬೇಗ ಗ್ರಾಬ್ ಮಾಡ್ಕೊಳ್ಳಿ, ಇಲ್ಲ ಶಾಪ್ ಗಾರ ವಿಸಿಟ್ ಮಾಡಿ. ಎಸ್ ನೋಡಿ, ಇದು ಡೈಮಂಡ್ ಶೇಪ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಇದು ಗೋಲ್ಡ್ ಅಲ್ಲೂ ಕೂಡ ಇದೆ, ಅದೇ ಡಿಸೈನ್ ಅಲ್ಲಿ ಇರೋ ಅಂಥದ್ದು. ಪಂಚಲೋಹದಲ್ಲೂ ಕೂಡ ನೋಡಿ, ಬ್ಯಾಕ್ ಅಲ್ಲೆಲ್ಲ ನಿಮ್ಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ. ಸ್ಕ್ರೂನು ಕೂಡ ನಿಮ್ಗೆ ಗೋಲ್ಡ್ ಅಲ್ಲಿ ಹೆಂಗ್ ಮಾಡ್ಸಿರ್ತೀವಿ ಅದೇ ರೀತಿಲಿ ಇರೋ ಅಂಥದ್ದು. ಯಾಕಂದ್ರೆ ಗೋಲ್ಡ್ ಅಲ್ಲಿ ಎಲ್ಲ ಬಿಡ್ತು ಲೆಂತ್ ಎಲ್ಲ ಹೇಗಿರುತ್ತೆ ಬ್ಯಾಕ್ ಸ್ಕ್ರೂ ಅದೇ ರೀತಿಯಾಗಿ ಇರುತ್ತೆ. ಇದು ಕೂಡ ನಿಮ್ಗೆ ಗೋಲ್ಡ್ ಅಲ್ಲ ಅಂತ ಐಡೆಂಟಿಫೈ ಮಾಡೋಕೆ ಕಷ್ಟ ಆಗುತ್ತೆ, ಆ ತರ ಒಂದು ಜುವೆಲ್ರಿ ಅಂತಾನೆ ಹೇಳ್ಬೋದು. ಸೊ ನೀವೇನ್ ನೋಡ್ತಿದ್ದೀರಾ, ಈ ತರದ ಜುವೆಲ್ರಿಗಳು ಇದು ಬಂದು 650 ರುಪೀಸ್ ಆಗುತ್ತೆ. ಇನ್ನ ಮುಂದೆ ಬರೋ ಜುವೆಲ್ರಿಗಳು ಬೇರೆ ಬೇರೆ ಪ್ರೈಸ್ ಅಲ್ಲಿ ಇರುತ್ತೆ. ಇದು ಬಂದು ನಿಮ್ಗೆ ಕೆಂಪು ಮುತ್ತು ಜುವೆಲ್ರಿ ಆಗಿರುತ್ತೆ. ಇದು ಡೈಲಿ ವೇರ್ ಬೇಸಸ್ಗೆ ಅಂತ ಹೇಳಕ್ಕಾಗಲ್ಲ, ಒಕೇಶನ್ ಅಲ್ಲಿ ವೇರ್ ಮಾಡೋದಾಗಂತೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಮುತ್ತಿರೋದ್ರಿಂದ ಮುತ್ತು ಏನಾದ್ರು ಮಿಸ್ ಬಿದ್ದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಿಮ್ಗೆ ಡೈಲಿ ವೇರ್ ಬೇಸಸ್ಗಿಂತ ಇದು ಫಂಕ್ಷನ್ ವೇರ್ಗೆ ಅಥವಾ ಏನಾದ್ರು ಸಣ್ಣ ಪುಟ್ಟ ಒಕೇಶನ್ ಅಲ್ಲಿ ಇದ್ದಾಗ ವೇರ್ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿದೆ. ಈ ಒಂದು ಡಿಸೈನ್ ಅಲ್ಲಿ ನಿಮ್ಗೆ 4 ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಸೊ ನೋಡ್ತಾ ಇರ್ಬೋದಲ್ಲ, ಬಾಟಮ್ ಅಲ್ಲಿ ಅನ್ನೋದಕ್ಕಿಂತ ನಿಮ್ಗೆ ಟಾಪ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದು ಪರ್ಲ್ ಇರೋದು, ಅಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಇರೋಂಥದ್ದು. ಸೊ ನೀವು ನೋಡ್ಕೊಂಡು ಯಾವ ಡಿಸೈನ್ ಬೇಕು ಅನ್ನೋದನ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದಾಗ ಶಾಪ್ಗಾರ ಬಂದು ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ನೋಡಿ, ಇದು ಬಂದು ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಎಲ್ಲವೂ ಕೂಡ ಡಿಫ್ರೆಂಟ್ ಅಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಫಿನಿಶಿಂಗ್ ನೋಡ್ತಾ ಇದ್ವಿ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರ ಇದೆ. ಸೌತ್ ಇಂಡಿಯನ್ ಸ್ಕ್ರೂ ಕೂಡ ಇರುತ್ತೆ. ಇದು ನಿಮ್ಗೆ ರೌಂಡ್ ಶೇಪ್ ಅಲ್ಲಿ ಬಂದು ಪರ್ಲು, ಮಿಡಲ್ ಅಲ್ಲಿ ಒಂದು ರೂಬಿ ಹಾಕಿರ್ತಾರೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಇಯರಿಂಗ್ಸ್ ಇದಾವೆ. ಎಲ್ಲ ನಾನು ಕಂಪ್ಲೀಟ್ ಆಗಿ ಶೋ ಮಾಡ್ತಾ ಇರೋದೆಲ್ಲ ಪಂಚಲೋಹದವು. ಸೊ ಇದು ಬಂದು ನಿಮ್ಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಅಂತಂದ್ರೆ ಒಂದು ಮಿಡ್ಲರ್ ಏಜರ್ಗೆ ಹಾಕೊಳ್ಳಕ್ಕೆ ಅಥವಾ ಸ್ಯಾರಿಗಳೆಲ್ಲ ಹಾಕೊಳ್ಳಕ್ಕೆ ಎಲ್ಲರಿಗೂ ಸೆಟ್ ಆಗಬಲ್ಲಂತಹ ಒಂದು ಮೀಡಿಯಂ ಸೈಜ್ ಅಲ್ಲಿ ಆಗಿರುತ್ತೆ. ಸೊ ನೀವೇನ್ ನೋಡ್ತಿದ್ರೆ, ಇದು ಬಂದು ನೆಕ್ಸ್ಟ್ ಹ್ಯಾಂಗಿಂಗ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೈವ್ ಆಗಿ ನೋಡಕ್ಕಿಂತೂ ಬ್ಯೂಟಿಫುಲ್ ಡಿಸೈನ್ ಅಂತಾನೆ ಹೇಳ್ಬೋದು, ಔಟ್ ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೋದು. ಇದು ನೋಡ್ತಾ ಇದ್ದೀರಲ್ಲ, ಫಿನಿಶಿಂಗ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಈ ತರದ್ರಲ್ಲಿ ನಿಮ್ಗೆ ಕೆಂಪು ಅಂತೀನಿ, ಕೆಂಪು ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಹಾಕಿ ಮಾಡಿರೋ ಅಂಥದ್ದು. ಅದೇ ರೀತಿಯಾಗಿ ನಿಮ್ಗೆ ಇನ್ನೊಂದು ಕೆಂಪು ಮುತ್ತು ಓಲೆದ್ರಲ್ಲಿ ನಿಮ್ಗೆ ಶೋ ಮಾಡ್ತಾ ಇರೋ ಅಂಥದ್ದು. ಎಲ್ಲವೂ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರುತ್ತೆ. ಸೊ ನೀವು ಒಂದೊಂದಾಗಿ ಕೊನೆ ತನಕ ವಿಡಿಯೋನ ವಾಚ್ ಮಾಡಿದ್ರೆ ಒಂದೊಂದು ಡಿಸೈನ್ ನಿಮ್ಗೆ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು, ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಚೇಂಜ್ ಇರುತ್ತೆ ಡಿಸೈನ್ ವೈಸು. ಸೊ ನೋಡ್ಕೊಂಡು ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ. ಎಲ್ಲದು ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿಲಿ ಇರುತ್ತೆ. ಎಲ್ಲವೂ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಪಂಚಲೋಹದಾಗಿರ್ತವೆ. ಇವೆಲ್ಲ ನಿಮ್ಗೆ ಲೈಫ್ ಡ್ಯೂರಬಿಲಿಟಿ ಇರೋ ಅಂತವು. ನೋಡಿ, ಇದು ಬಂದು ಇನ್ನೊಂದು ಡಿಸೈನ್ ಅಲ್ಲಿ ಇರುತ್ತೆ. ಇದರಲ್ಲೆಲ್ಲ ನಿಮ್ಗೆ ದೊಡ್ಡದ್ರಲ್ಲೆಲ್ಲ ಇಯರಿಂಗ್ಸ್ ಲಾಸ್ಟ್ ವಿಡಿಯೋದೆಲ್ಲ ಹಾಕಿದೆ. ಇದೆಲ್ಲ ಒಂದು ಮೀಡಿಯಂ ಸೈಜ್ ಅಲ್ಲಿ ಮಿಡ್ ಲೇಸರ್ ಎಲ್ಲ ಹಾಕಂಗೆ ತುಂಬಾ ದಪ್ಪ ಬೇಡ ನಮ್ಗೆ ಅಗಲ ಬೇಡ ಅನ್ನೋರು ಈ ಒಂದು ಸೈಜ್ ನ
ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಇದು ಪಿಕಾಕ್ ಡಿಸೈನ್ ಇದೆ, ಎಷ್ಟು ಸತಿ ಬಂದ್ರು ಸೋಲ್ಡ್ ಔಟ್ ಆಗ್ತಾನೆ ಇರುತ್ತೆ, ಯಾಕಂದ್ರೆ ಅಷ್ಟು ಮುದ್ದಾಗಿ ಡಬಲ್ ಸೈಡ್ ಇರೋ ಪಿಕಾಕ್ ಡಿಸೈನ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ ನಿಮ್ಗೆ ಸ್ಕ್ವೇರ್ ಟೈಪ್ ಅಲ್ಲೂ ಕೂಡ ಈ ಸರಿ ಬಂದಿರೋ ಅಂತದ್ದು. ಇದು ಕೂಡ ನಿಮ್ಗೆ ಕೆಂಪು ಸ್ಟೋನ್ ಬಂದು ಮತ್ತೆ ವೈಟ್ ಸ್ಟೋನ್ ಅಲ್ಲಿ ಇರೋದ್ರಿಂದ ಒಂದು ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದ್ರ, ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಅದೇ ರೀತಿಯಾಗಿ ನಿಮ್ಗೆ ಮತ್ತೊಂದು ಡಿಸೈನ್ ಅಲ್ಲಿ ಅಂತಂದ್ರೆ ಇದಂತೂ ಇದರಲ್ಲಿ ನಿಮ್ಗೆ ದೊಡ್ಡ ಸೈಜ್ ಅಲ್ಲೆಲ್ಲ ನೋಡಿದ್ರಲ್ಲ, ಅದೇ ರೀತಿಯಾಗಿ ನಿಮ್ಗೆ ರೆಗ್ಯುಲರ್ ಸೈಜ್ ಇದು ಎಲ್ರಿಗೂ ಸೆಟ್ ಆಗೋ ರೀತಿಲೇ ಮಾಡ್ಸಿರೋ ಅಂತದ್ದು. ಇದ್ರಲ್ಲೂ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ಇರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಡಿಸೈನ್ ಅಲ್ಲಿ ನಿಮ್ಗೆ ಹ್ಯಾಂಗಿಂಗ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದಲ್ಲ. ಅದು ಸ್ವಲ್ಪ ಕಲರ್ ಪಿಂಕು ಮತ್ತೆ ವೈಟ್ ಸ್ಟೋನ್ ಜಾಸ್ತಿ ಇತ್ತು. ಇದು ನಿಮ್ಗೆ ವೈಟ್ ಸ್ಟೋನ್ ಜಾಸ್ತಿ ಬಂದು ಪಿಂಕ್ ಕಮ್ಮಿ ಇದೆ. ಸೊ ಈ ತರದ್ದು ಜ್ಯುವೆಲ್ರಿಗಳು ನೀವು ಫಂಕ್ಷನ್ಗಳಿಗೆ ವೇರ್ ಮಾಡಿದಾಗ ಇದು ತುಂಬಾ ಔಟ್ಲುಕ್ ಚೆನ್ನಾಗಿರುತ್ತೆ. ಆಗ್ಲೇ ತೋರಿಸಿದ್ರಲ್ಲಿ ನಿಮ್ಗೆ ಡಬಲ್ ಬಾತ್ ಅಲ್ಲಿ ಸ್ಟೋನ್ ಅಲ್ಲಿ ತೋರಿಸಿದೆ. ಇದು ಬಂದು ನಿಮ್ಗೆ ಸ್ಟೋನು ಮತ್ತೆ ಪರ್ಲ್ ಇರೋದು, ಕೆಂಪು ಮುತ್ತು ಓಲೆ ಆಗಿರುತ್ತೆ ಪಿಕಾಕ್ ಡಿಸೈನ್ ಅಲ್ಲಿ. ಸೊ ಇದು ಅದರಲ್ಲಿ ಯಾವುದೇ ಏರಿಸ್ ತಗೊಂಡ್ರು ಎಲ್ಲ ಒಕೇಶನ್ಗೂ ವೇರ್ ಮಾಡೋ ಅಂತಹ ಒಂದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಇರೋ ಅಂತಹ ಏರಿಂಗ್ಸ್ ಗಳು ಅಥವಾ ಕಿವಿ ಓಲೆಗಳಂತಾನೆ ಹೇಳ್ಬೋದು. ಬನ್ನಿ, ಇದು ಬಂದು ಮತ್ತೊಂದು ಡಿಸೈನ್. ಇದೆಲ್ಲ ಯಾವುದೇ ಡಿಸೈನ್ ತಗೊಂಡ್ರು ಬ್ಯೂಟಿಫುಲ್ ಡಿಸೈನ್ ಇದೆ. ಸೊ ಇದು ಬಂದು ನಿಮ್ಗೆ ಸ್ಟೋನ್ ವರ್ಕ್ ಅಲ್ಲಿ ಬಂದು ಮಿಡಲ್ ಅಲ್ಲಿ ನಿಮ್ಗೆ ರೂಬಿ ಇರೋ ಅಂತದ್ದು. ಸೊ ನೀವು ಕಂಪ್ಲೀಟ್ ಆಗಿ ಕೊನೆ ತನಕ ವಾಚ್ ಮಾಡಿದ್ರೆ ನಿಮ್ಮ ಕಲೆಕ್ಷನ್ ನೋಡ್ತಾ ಹೋಗ್ಬೋದು. ಸೊ ಇದು ಬಂದು ಮತ್ತೊಂದು ಡಿಸೈನ್. ಎಲ್ಲವೂ ಕೂಡ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ, ಎಲ್ಲ ರೇಂಜ್ಗೂ ಸೆಟ್ ಆಗುತ್ತೆ. ಇದು ಬಂದು ವೈಟ್ ಸ್ಟೋನ್ ಬಂದು ಮಿಡಲ್ ಅಲ್ಲಿ ನಿಮ್ಗೆ ರೂಬಿ ಇರುತ್ತೆ. ಸೈಜ್ ವೈಸ್ ಮೀಡಿಯಂ ಸೈಜ್ ಇರುತ್ತೆ, ತುಂಬಾ ದೊಡ್ಡದಿರೋದಿಲ್ಲ. ಸೊ ನೋಡ್ತಾ ಇರ್ಬೋದಲ್ಲ, ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.